ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹೆಸರಿನಲ್ಲಿ ಅಂದ್ರೆ RSS ಅನ್ನುವ ಒಂದು ಹೆಸರಿಗೆ ವಿದೇಶ ಆಗಲಿ ಅಥವಾ ನಮ್ಮ ದೇಶದಲ್ಲಾಗಲಿ ಯಾವ ದೇಣಿಗೆನೂ ಯಾರು ಕೊಡೋದಿಲ್ಲ. ಮೊದಲನೇದು ನೋಟ್ ಮಾಡಬೇಕಾದ್ದು. ಸರಸಂಘ ಚಾಲಕರು ಹೇಳ್ದಂಗೆ ಸರ್ಕಾರದಿಂದ ಏನಾದರೂ ಸವಲತ್ತು ಮತ್ತು ದೇಣಿಗೆಯನ್ನು ಪಡಿಬೇಕಾದ್ರೆ ಮಾತ್ರ ರಿಜಿಸ್ಟ್ರೇಷನ್ ಕಡ್ಡಾಯ ಇದೆ ಅಂತ ಹೇಳಿ ಸರ್ಕಾರದಿಂದ ದೇಣಿಗೆ ಪಡೆಯದೇ ಇರುವಂತಹ ಸ್ಕೂಲ್ಗಳು, ಸರ್ಕಾರದಿಂದ ದೇಣಿಗೆಯನ್ನ ಪಡೆಯದೇ ಇರುವಂತಹ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳು, ಸರ್ಕಾರದಿಂದ ದೇಣಿಗೆಯನ್ನ ಪಡೆಯದೇ ಇರುವಂತಹ ಕೈಗಾರಿಕೆಗಳು ಎಷ್ಟು ಬೇಕು ಅವೆಲ್ಲ ನಾನು ರಿಜಿಸ್ಟರ್ ಆಗಲ್ಲ, ನಾನು ಹಂಗೆ ಮಾಡ್ಬಿಡ್ತೀನಿ ಅಂದ್ರೆ ಬಿಟ್ಬಿಡ್ತೀರಾ? ಸರ್ಕಾರದ ನೋಡಿ ಅದೇ ಹೇಳೋದು, ವಾಣಿಜ್ಯ ವಿಚಾರಕ್ಕೆ ರಿಜಿಸ್ಟ್ರೇಷನ್ ಆಗೋದು ಬೇರೆ. RSS ಒಂದು ವಾಣಿಜ್ಯ ಸಂಘಟನೆ ಅಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ವಾಣಿಜ್ಯ ಸರ್ ನಾನು ಹೇಳ್ತಾ ಇರೋದು ಆಯ್ತು. ಈಗ ನಾನು ಒಂದು ಮಾತನ್ನ ಹೇಳ್ಬಿಡ್ತೀನಿ. ಸರಿ, ಸಂಸ್ಕಾರ ಕಲಿಸುತ್ತೆ, ಸಂಸ್ಕೃತಿ ಕಲಿಸಿ ಎಲ್ಲ ಓಕೆ. ಈಗ RSS ಗೆ ದುಡ್ಡು ಬರಲ್ಲ ಅನ್ನೋದಾದ್ರೆ RSS ನ ಕಚೇರಿಗಳು ಅಷ್ಟು ವೈಭವೋಪೇತವಾಗಿ ಯಾಕಿರ್ತವೆ? ಅವುಗಳಿಗೆ ಅಟ್ಲೀಸ್ಟ್ ಆ ಒಂದು ಶಾಖೆಯ ಹಣಕ್ಕಾದ್ರೂ ಒಂದು ಅಕೌಂಟಬಿಲಿಟಿ. ಅದನ್ನೇ ಹೇಳ್ತಾ ಇರೋದು. RSS ಅಫಿಲಿಯೇಟೆಡ್ 34 ಸಂಘಟನೆಗಳು, ಸಂಸ್ಥೆಗಳಿವೆ. ರಾಷ್ಟ್ರೋತ್ಥಾನ ಪರಿಷತ್ ಅದರಲ್ಲಿ ಬಹಳ ದೊಡ್ಡದಾದ ಸಂಘಟನೆ. ಅವರು ಏನು ಈ ಪ್ರಿಂಟಿಂದ ಮತ್ತು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸಿಂದ, ಹಾಸ್ಪಿಟಲ್ಗಳಿಂದ ಏನು ಹಣವನ್ನು ಅವರು ಸಂಪಾದನೆ ಮಾಡ್ತಾರೆ ಅದರಲ್ಲಿ ಮಾತೃ ಸಂಘಟನೆ RSSಗೆ ಅವರು ಕಟ್ಕೊಟ್ರಂತದ್ದು. ಸರಿ, ಅದೇ ದಾಖಲೆ ಕೊಡಿ ಅಲ್ಲ, ಅದೇ ನಾನು ಹೇಳ್ತಿರೋದು. ನೋಡಿ, ಇಲ್ಲ ಅದನ್ನೇ ಇವ್ರು ಹೇಳ್ತಾರೆ. ಇವ್ರು ಹಠಕ್ಕೆ ಬಿದ್ದು ಏನ್ ಕೇಳ್ತಾ ಇದ್ದಾರೆ? ಹೌದು, ಈಗ ನಮ್ಮ ಮಾತಾಡ್ಬಿಡ್ಬೇಕು ಮೇಡಮ್, ನೀವು ಪ್ರಶ್ನೆ ಕೇಳಿದಿರಿ. ಇಲ್ಲ ಇಲ್ಲ, ಇನ್ನೊಂದು ಸ್ವಲ್ಪ ಸರಳ ಮಾಡೋಣ ಇನ್ ಫೇವರ್. ಈಗ ಅಂಗಸಂಸ್ಥೆಗಳು ಬಹಳಷ್ಟಿವೆ. ಅವುಗಳಿಂದ ಉದಾಹರಣೆಗೆ ಯಾವುದೋ ಒಂದು ಅಂಗಸಂಸ್ಥೆಯಿಂದ ಒಂದು ಬಿಲ್ಡಿಂಗ್ ಕಟ್ಟಿಸ್ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಇವತ್ತು ಬೆಂಗಳೂರಿನಲ್ಲಿ ಯಾವುದೋ ಒಂದು RSS ನ ಒಂದು ಶಾಖೆಗೆ ಒಂದು ಸುಂದರವಾದಂತಹ ಕಟ್ಟಡ ಕಟ್ಟಿಸ್ಕೊಟ್ಟಿದ್ದಾರೆ. ಸುಮ್ನೆ ಕಟ್ಟಡ ಆಗಲ್ವಲ್ಲ, ಅದಕ್ಕೊಂದು ದುಡ್ಡು ಬೇಕಲ್ಲ. ಆ ದುಡ್ಡು ಎಲ್ಲಿಂದ ಬಂತು, ಯಾವ ಅಂಗಸಂಸ್ಥೆಯಿಂದ ಬಂತಂತಾನೆ ಕೇಳ್ತಾ ಇರೋದು ಅವರು. ಅದನ್ನ ನಾವ್ ಹೇಳೋದೇ ಇಲ್ಲ, ಅದನ್ನ ನಾವ್ ಹೇಳೋದೇ ಇಲ್ಲ. ನಾವು ಕರೆಕ್ಟ್ ಪಾಯಿಂಟ್ಗೆ ಬಂದ್ರೆ, ಇವರು ಪ್ರಿಯಾಂಕ ಖರ್ಗೆ ಅವರು ಹೇಳಿ ಕೇಳಿ ಬರೀ ಸಾಧಾರಣ ಕಾರ್ಪೊರೇಟರ್ MLA ಅಲ್ಲ, ಅವರು ಈ ರಾಜ್ಯದ ಗೃಹ ಸಚಿವರು. RSS ಅನ್ನ ರಿಜಿಸ್ಟ್ರೇಷನ್ ಮಾಡಲೇಬೇಕು ಅಂತ ಹೇಳಿ ಈಗ ಅವರು ಸರಸಂಘ ಚಾಲಕರಿಗೆ ಪತ್ರ ಬರೆದಿದ್ದಾರೆ. ಈಗ ನೀವು ಬರೀ ಮಾಧ್ಯಮಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋದನ್ನ ಬಿಟ್ಟು ಅದನ್ನ ತಾರ್ಕಿಕವಾದಂತ ಒಂದು ಹಂತಕ್ಕೆ ತಗೊಂಡು ಹೋಗ್ಬೇಕಾದ್ರೆ ಅವ್ರ ಹತ್ರ ಏನು ನೀವು ನೋಟಿಸ್ ಅನ್ನ ಕೊಟ್ಟಿದ್ದೀರಿ, ಕರ್ನಾಟಕ ರಾಜ್ಯದ ಹೈಕೋರ್ಟ್ ನಲ್ಲಿ ಅಥವಾ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ರಿಟ್ ಪಿಟಿಷನ್ ಅನ್ನು, ಒಂದು ಮ್ಯಾಂಡಮಸ್ ರಿಟ್ ಅನ್ನು ಹಾಕಿ. ಅದಕ್ಕೆ ಸಂಬಂಧಪಟ್ಟ ನೀವು ಸೀರಿಯಸ್ ಆಗಿದ್ರೆ ಕೋರ್ಟ್ ಅಲ್ಲೇ ಅಲ್ಲ, ಸುಪ್ರೀಂ ಕೋರ್ಟ್ ನಲ್ಲೇ ನಡೆದು ಬಿಡ್ಲಿ. ಅವ್ರು ಅಷ್ಟೇ ಹೇಳ್ತಾ ಇಲ್ಲ, ಅವ್ರೇನು ಹೇಳ್ತಾ ಇದಾರೆ, ಧರ್ಮದ ಅಪೀಮನ್ನ ಯುವಕರಿಗೆ ತುಂಬುತ್ತಾ ಇದೆ ಅಂತ. ಈ ಹಿಂದೆ ಅವರು ಏನು ಸಚಿವರಾಗಿದ್ದ ಸಂದರ್ಭದಲ್ಲಿ ಹಿಂದಿನ ಸಿದ್ದರಾಮಯ್ಯ ಅವ್ರ ಗವರ್ಮೆಂಟ್ ಅಲ್ಲಿ ಹೇಳಿದ್ದಾರೆ. ಸೊ ಇಫ್ ಇಟ್ ಈಸ್ ದಿ ಕೇಸ್, ಆ ತರದ ಕೇಸ್ಗಳಿದ್ರೆ ತನಿಖೆ ಮಾಡಿ, ಸೂದೆಂ ಅಲ್ವಾ? ಸೊ ತನಿಖೆ ಮಾಡಿ ಅಂತ ಹೇಳ್ತಾ ಇರೋದು ಕುಗ್ವೆ ಅವರು. ಸೊ ಇವತ್ತು ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದು ಕರ್ನಾಟಕದ ಅತಿ ಇಂಪಾರ್ಟೆಂಟ್ ಇಶ್ಯೂನಾ? ವಾಟ್ ಈಸ್ ದಿ ಟೈಮಿಂಗ್? ಬೇರೆ ವಿಚಾರಗಳಿಲ್ವಾ? ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಬಟ್ 100 ವರ್ಷಗಳ ಕಾಲದಲ್ಲಿ ನಮ್ಮನ್ನ ಯಾರು ಕೇಳಿಲ್ಲ, ಇವತ್ತು ನೀವು ಕೇಳ್ತಾ ಇದ್ದೀರಾ. ಈ ಹಿಂದೆನೆ ನಾವು ನಮ್ಮ RSS ನ ಸಂವಿಧಾನವನ್ನ ಕೊಟ್ಟಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈಗ 100 ವರ್ಷದಿಂದ ಯಾರು ರಸ್ತೆ ಮಾಡಿಲ್ಲ ಅಂತೇಳಿ ಇವತ್ತು ರಸ್ತೆ ಕೇಳೋದು ತಪ್ಪ? ಮೊದಲನೇದಾಗಿ ನಾನು ನಮ್ಮ ರಾಜ್ಯದ ಹೊಸ ನೂತನ ಗೃಹ ಮಂತ್ರಿ ಆದಂತಹ ಪ್ರಿಯಾಂಕ್ ಖರ್ಗೆ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳ್ತೀನಿ. ಯಾಕೆ ಅಂತ ಹೇಳಿದರೆ, ಕಳೆದ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಇಡೀ ಭಾರತದಲ್ಲಿರ್ಬೋದು, ಕರ್ನಾಟಕದಲ್ಲಿರ್ಬೋದು, ಯಾವ ಮಂತ್ರಿಗಳು ಮಾಡದೇ ಇರತಕ್ಕಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ ಮತ್ತು ಮಾಡಲೇಬೇಕಾಗಿದ್ದಂತಹ ಕೆಲಸವನ್ನು ಅನಿಸ್ಬೋದು. ಏನು RSS ಸಮಾಜ ಸೇವಾ ಸಂಘ ಮತ್ತೊಂದು ಅದೇನು ನಡ್ಕೊಂಡ್ರಿ ಏನಂಥೇಳಿ. ಆದರೆ ಅವ್ರು ಕೇಳ್ತಿರೋದಷ್ಟೇ, ಅವರು ಹಾಕಿರೋಂಥ 8 ಪ್ರಶ್ನೆಗಳಲ್ಲಿ ಕೇಳ್ತಿರ್ತಕ್ಕಂಥ ಒಂದೇ ಸರಳ ಪ್ರಶ್ನೆ. ಆ 8 ಪ್ರಶ್ನೆಗಳ ಸಾರ ಏನಂತ ಹೇಳಿದರೆ, ಒಂದು ಕಾನ್ಸ್ಟಿಟ್ಯೂಷನ್ ಫ್ರೇಮ್ವರ್ಕ್, ಯಾವ ಕಾನ್ಸ್ಟಿಟ್ಯೂಷನ್ ಫ್ರೇಮ್ವರ್ಕಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ, ಯಾವ ಲೀಗಲ್ ಫ್ರೇಮ್ವರ್ಕಲ್ಲಿ ನಿಮ್ಮ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀರಾ ಅನ್ನೋದು ಇಷ್ಟೇ ಅದು ಪ್ರಶ್ನೆ. ಅದಕ್ಕೆ ಉತ್ತರ ಕೊಟ್ಬಿಟ್ರೆ ಆಗೋಯ್ತು. ಈಗ ನಾವೆಲ್ಲರೂ ಕೂಡ ಸಂವಿಧಾನದ ಬದ್ಧವಾಗಿ ನಡೆಸ್ತಿದ್ದೀವಿ. ನಿಮ್ಗೆ ಗ್ಯಾರಂಟಿ TV ಇದೆ, ನೀವು ರಿಜಿಸ್ಟರ್ಡ್ ಹೌದಾ ಅಲ್ವಾ? ಅದಕ್ಕೆ ಆದಂಥ ರಿಜಿಸ್ಟ್ರೇಷನ್ ಇದೆ. ಒಂದು ಸೊಸೈಟೀಸ್ ಆ್ಯಕ್ಟ್ ಅಂತ ಇದೆ. ಸಂಘ ಸಂಸ್ಥೆಗಳನ್ನು, ಯಾವುದೇ ಸಂಘ ಸಂಸ್ಥೆಗಳನ್ನು ನೀವು ಮಾಡ್ಕೊಳ್ಳಿ, ಅದನ್ನು ರಿಜಿಸ್ಟರ್ ಆಗಲೇಬೇಕು ಅಂತ ನಿಯಮ ಇದೆ, ಕಾನೂನು ಹೇಳುತ್ತೆ, ಸಂವಿಧಾನ ಹೇಳುತ್ತೆ. ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಇದೆ, ರಿಜಿಸ್ಟರ್ಡ್. ಕರ್ನಾಟಕ ದಲಿತ ಸಂಘರ್ಷಗಳು 100 ಇದ್ದಾವೆ, ಅದ್ರ ಬ್ರಾಂಚ್ಗಳು ಎಲ್ಲವೂ ರಿಜಿಸ್ಟರ್ಡ್.
ವಿಶ್ವ ಕನ್ನ- ಹಿಂದೂ ಕರ್ನಾಟಕ ಪರಿಷತ್ತಿಗೆ ಹಿಂದೂ ಸಂಘಟನೆಗಳೇ ಇವೆ ಕರ್ನಾಟಕ ಸರ್. ರಕ್ಷಣಾ ಹಿಂದೂ ವೇದಿಕೆ ಇದೆ, ಸಂಘಟನೆಗಳೇ ಇವೆ, ಎಲ್ಲವೂ ಅವು ಕೂಡ registered. register ಇವೆ. ಹಾಗಾದ್ರೆ ನಾವು ಯಾವುದೇ ಸಂಘ ಮಾಡ್ಕೋಬೇಕಾದ್ರೆ ನಾವು ರಿಜಿಸ್ಟರ್ಡ್ ಆಗಿ ಸರ್ಕಾರದ ಕಾನೂನಿನ ಸಂವಿಧಾನಕ್ಕೆ ಒಳಪಟ್ಟು ಹೋಗ್ಬೇಕಾದ್ರೆ RSS ಯಾಕೆ ಸೆಪರೇಟು? ಇದು ಪ್ರಶ್ನೆ. ಸೊ ನೀವು ಮಾಡುವ ಕೆಲಸಗಳನ್ನ ಯಾವ ಕಾನೂನು ಚೌಕಟ್ಟಿನಲ್ಲಿ ನೀವು ಮಾಡ್ತಾ ಇದ್ದೀರಾ ನಮಗೆ ವಿವರಣೆ ಕೊಡಿ ಅಂತ ಕೇಳಿದ್ದಾರೆ. ಕೊಡ್ಬೇಕಲ್ಲ ಭಾಗವತ್ ಅವರು. ಈಗ ಯತೀಂದ್ರ ಅವರು ಹೇಳ್ತಾ ಇದ್ದಾರೆ ಇದು ಹಿಂದೂ ಅಲ್ಲ ಹಿಂದುತ್ವವಾದಿ ಅಂತ. ಹಿಂದೂಗೂ ಹಿಂದುತ್ವವಾದಿಗೂ ಏನ್ ಡಿಫರೆನ್ಸ್? ಈಗ ಇನ್ನೊಂದು ಏನಂದ್ರೆ ಇದು ಹಿಂದುತ್ವ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡ್ತಾ ಇದ್ದೀವಿ. ಯಾಕೆ ಈಗ ಪ್ರಿಯಾಂಕ್ ಖರ್ಗೆ ಅವರು ಒಬ್ರು ಹೋಮ್ ಮಿನಿಸ್ಟರ್. ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಂತ ಹೊಣೆ ಅವ್ರ ಮೇಲಿದೆ. ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 300 300. Attica Gold Company.